ಹುಲಿಗಳ ರಾಜ್ಯ ಎಂದೇ ಖ್ಯಾತಿ ಪಡೆದಿರುವ ರಾಜ್ಯದಲ್ಲಿ ಹುಲಿಗಣತಿ ಆರಂಭವಾಗಿದೆ. ದೇಶದಲ್ಲಿಯೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವ ಹೆಗ್ಗಳಿಕೆ ರಾಜ್ಯಕ್ಕೆ ಸಲ್ಲುತ್ತದೆ. 4 ವರ್ಷಕ್ಕೊಮ್ಮೆ ನಡೆಯುವ ಗಣತಿಯು ಈ ವರ್ಷ ನಡೆಯಲಿದ್ದು, ಹುಲಿಗಳ ಸಂಖ್ಯೆ ಎಷ್ಟಿರಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಹುಲಿ ಭಾರತದ ರಾಷ್ಟ್ರಪ್ರಾಣಿ ಮಾತ್ರವಲ್ಲ, ಕಾಡಿನ ಸಮತೋಲನದ ಸಂಕೇತ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ದೇಶದ 2ನೇ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಚಾಮರಾಜನಗರದ ಕಾಡುಗಳಲ್ಲಿ ಈಗ ಗಣತಿಯ ಹಬ್ಬ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮತ್ತು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಹಯೋಗದಲ್ಲಿ ಈ ಬೃಹತ್ ಕಾರ್ಯ ಚಾಲನೆಗೊಂಡಿದೆ. ಅಂಕಿ ಅಂಶಗಳನ್ನು ಗಮನಿಸಿದರೆ 2018ರಲ್ಲಿ ಕರ್ನಾಟಕದಲ್ಲಿ 524 ಹುಲಿಗಳಿದ್ದವು. ಮಧ್ಯಪ್ರದೇಶ 526 ಹುಲಿಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ, ಕೇವಲ 2 ಹುಲಿಗಳ ಅಂತರದಲ್ಲಿ ಕರ್ನಾಟಕ 2ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತ್ತು. ಆದರೆ 2022ರ ವೇಳೆಗೆ ಈ ಸಂಖ್ಯೆ 563ಕ್ಕೆ ಏರಿಕೆಯಾದರೆ ಮಧ್ಯಪ್ರದೇಶದಲ್ಲಿ 785ಕ್ಕೆ ಹೆಚ್ಚಳವಾಯಿತು. ಈಗ ಆರಂಭಗೊಂಡಿರುವ 2026ರ 6ನೇ ಗಣತಿಯಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿಸಲಿದೆಯೇ ಎಂಬ ಕುತೂಹಲ ಮೂಡಿಸಿದೆ. ಈ ಬಾರಿಯ ಗಣತಿ ಅತ್ಯಂತ ಆಧುನಿಕ ಮತ್ತು ವೈಜ್ಞಾನಿಕವಾಗಿದೆ. ಎಂಸ್ಟೈಪ್ಸ್ ಎಕಾಲಜಿಕಲ್ ಮೂಲಕ ಡಿಜಿಟಲ್ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಮಾಂಸಾಹಾರಿಗಳ ಹೆಜ್ಜೆ ಗುರುತು ಮತ್ತು ಕುರುಹುಗಳ ಸಮೀಕ್ಷೆ, GIS ಮತ್ತು ರಿಮೋಟ್ ಸೆನ್ಸಿಂಗ್ ಮೂಲಕ ಮ್ಯಾಪಿಂಗ್, ಅತ್ಯಾಧುನಿಕ ಕ್ಯಾಮೆರಾ ಟ್ರ್ಯಾಪ್ಗಳ ಮೂಲಕ ಹುಲಿಗಳ ಛಾಯಾಚಿತ್ರ ಸಂಗ್ರಹ ಮೂಲಕ ಗಣತಿ ಕಾರ್ಯ ನಡೆಸಲಾಗುತ್ತಿದೆ. ಚಾಮರಾಜನಗರ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಮಾಲತಿ ಪ್ರಿಯಾ, ರಾಜ್ಯದ 13 ವೃತ್ತಗಳಲ್ಲಿ ಚಾಮರಾಜನಗರ ಪ್ರಮುಖವಾದುದು. ಇಲ್ಲಿನ ಮಲೆ ಮಹದೇಶ್ವರ, BRT ಮತ್ತು ಕಾವೇರಿ ವನ್ಯಜೀವಿಧಾಮಗಳಲ್ಲಿ ಜನವರಿ 5ರಿಂದಲೇ ಗಣತಿ ಆರಂಭವಾಗಿದೆ. 3 ಹಂತಗಳಲ್ಲಿ ಗಣತಿ ನಡೆಯಲಿದೆ. ಬಂಡೀಪುರದಲ್ಲಿ 1224ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಹುಲಿ ಮಾತ್ರವಲ್ಲದೆ ಚಿರತೆ, ಆನೆ, ಸೀಳುನಾಯಿ ಸೇರಿದಂತೆ ಎಲ್ಲ ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಪ್ರಾಣಿಗಳ ಮಾಹಿತಿಯನ್ನೂ ದಾಖಲಿಸಲಾಗುತ್ತಿದೆ ಎಂದರು. ಈಗ 2027ನಲ್ಲಿ ನಮಗೆ ಗೊತ್ತಾಗುತ್ತೆ, ಇಡೀ ಕರ್ನಾಟಕನಲ್ಲಿ ಎಷ್ಟು ಹುಳಿ ಇದೆ ಅಂತ ನಮಗೆ ಗೊತ್ತಾಗಬಹುದು. ನೋಡೋಣ, ನಾವು 1ನೇ ಸ್ಥಾನವನ್ನು ತಗೊಳ್ತಾ ಇದೀವಿಯಾ ಅಥವಾ 2ನೇ ಸ್ಥಾನದಲ್ಲಿ ಇರ್ತೀವಿಯಾ ಅಂತ ನಮಗೆ 2027 ಸ್ಟಾರ್ಟಿಂಗ್ನಲ್ಲಿ ಗೊತ್ತಾಗುತ್ತೆ. ಸೊ ಇದು ಚಾಮರಾಜನಗರ ವೃತ್ತ ತಗೊಂಡ್ರೆ ಪೂರ್ತಿ ವೈಲ್ಡ್ ಲೈಫ್ ಇರುವುದರಿಂದ ನಮಗೆ ಒಂದು ಒಳ್ಳೆ ಶುದ್ಧಿ ಸಿಗತ್ತೆ. ಹುಲಿದು ಸೆನ್ಸಸ್ ನಂತರ ಹುಲಿದು ಗಣತಿ ಹೆಚ್ಚಿಗೆ ಆಗಿದೆ ಅಂತ ಒಂದು ವಿಶೇಷ ನಮಗೆ ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ. ಬಂಡೀಪುರ ಹುಲಿ ಯೋಜನೆ ನಿರ್ದೇಶಕ ಪ್ರಭಾಕರನ್, ಬಂಡೀಪುರದಲ್ಲಿ ಪ್ರತಿ 2 ಚದರ ಕಿಲೋಮೀಟರ್ಗೆ 1 ಗ್ರಿಡ್ನಂತೆ ಒಟ್ಟು 612 ಗ್ರಿಡ್ಗಳಲ್ಲಿ ಗಣತಿ ನಡೆಯುತ್ತಿದೆ. ವೈಜ್ಞಾನಿಕವಾಗಿ ಅತ್ಯಂತ ನಿಖರವಾಗಿ ಈ ಬಾರಿ ಪ್ರಾಣಿಗಳ ಸಂಖ್ಯೆಯನ್ನು ದಾಖಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಆ ಏರಿಯಾಗಳು ಯಾವ್ಯಾವ ಡಿವಿಷನ್ಸ್ ಅಲ್ಲಿ ಟೈಗರ್ಸ್ ಓಡಾಟ ಕಾಣಿಸ್ಕೊಳ್ತಾ ಇದೆಯೋ ಅಲ್ಲಿನೂ ಟೈಗರ್ ಸೆನ್ಸಸ್ ಅನ್ನು ಮಾಡ್ತೀವಿ. ಸೊ ನಾವು ಖಂಡಿತವಾಗಿ ನಮ್ಮದು ಲಾಸ್ಟ್ ಸೆನ್ಸಸ್ಗಿಂತ ಈ ಸೆನ್ಸಸ್ಸಲ್ಲಿ ಟೈಗರ್ ಜಾಸ್ತಿ ನಂಬರಿಂಗ್ಸ್ ಬರುವುದು ಸಾಧ್ಯತೆ ಜಾಸ್ತಿ ಇದೆ. BRT ಹುಲಿ ಯೋಜನೆ ನಿರ್ದೇಶಕ BS ಶ್ರೀಪತಿ, ಹುಲಿಗಳ ಆವಾಸ ಸ್ಥಾನಕ್ಕೆ ಬೇಕಾದ ಪೂರಕ ಪರಿಸರ ಹೊಂದಿದೆ. ಹೀಗಾಗಿ BRT ಅರಣ್ಯದಲ್ಲಿ ಈ ಬಾರಿ ಹೆಚ್ಚಿನ ಹುಲಿಗಳು ಕಂಡುಬರುವ ನಿರೀಕ್ಷೆ ಇದೆ. 300ಕ್ಕೂ ಹೆಚ್ಚು ಸಿಬ್ಬಂದಿ ಗಣತಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನಾಗರಹೊಳೆ ಮತ್ತು BRT ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಈಗಾಗಲೇ ಕ್ಯಾಮೆರಾ ಟ್ರ್ಯಾಪ್ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಎಂದರು. ಸೊ ಇದರಿಂದ ನಮಗೆ ಇಂಡಿವಿಜುವಲ್ ಟೈಗರ್ಸ್ ಬಗ್ಗೆ ಫೈನಲ್ ಅನಾಲಿಸಿಸ್ ಮಾಡಿ ಎಷ್ಟು ಟೈಗರ್ಸ್ ನಮ್ಮ ರಿಸರ್ವಲ್ಲಿ ಇದೆ ಅನ್ನೋದನ್ನು ನಾವು ಈಗ ಪ್ರತಿ ವರ್ಷ ಫೇಸ್ 4 ಆಗ್ತದೆ. ಆಮೇಲೆ 4 ವರ್ಷಕ್ಕೊಮ್ಮೆ ಈಗ ಏನು ನಡೀತಾ ಇದೆಯಲ್ಲ, ಇದು 4 ವರ್ಷಕ್ಕೆ ಒಮ್ಮೆ ಆಗುವಂಥ ಹುಲಿ ಗಣತಿ. ಇದು ಪ್ರೇ ಬೇಸಿಸ್ ಇರ್ತದೆ, ಆ ಥರದ ಸಂಖ್ಯೆಗಳು ಮತ್ತು ಆ ಥರದ್ದು ವಾಸಸ್ಥಾನ ಹ್ಯಾಬಿಟ್ಯಾಟ್ ಇರ್ತದೆ, ಆ ಥರದ್ದು ಕಂಡೀಷನ್ಸ್, ಇದನ್ನು ನಾವು ಇದರಿಂದ ತಿಳ್ಕೊಳ್ಬಹುದು. 2026ರ ಹುಲಿ ಗಣತಿಯ ಫಲಿತಾಂಶ 2027ರಲ್ಲಿ ಹೊರಬೀಳಲಿದೆ. ಪ್ರಕೃತಿಯ ಈ ಸಮೀಕ್ಷೆ ಹುಲಿ ಸಾಮ್ರಾಜ್ಯದ ವಿಸ್ತಾರವನ್ನು ಜಗತ್ತಿಗೆ ಸಾರಲಿದೆ.